ವಿಷಯ ಚಿಕ್ಕದಲ್ಲ, ಯೋಚನೆ ಮಾಡಿ ನೋಡಿ. ನನಗೆ ಸುಮಾರು ಜನ ಪೇಷಂಟ್ಸ್ ಕೇಳ್ತಾರೆ, ಯಾವ್ದಾದ್ರು ಒಂದು ಡೈಲಿ ಮಾರ್ನಿಂಗ್ ನಾವು ಕುಡಿಯುವಂತ ಒಂದು ಜ್ಯೂಸ್ ನ ಬಗ್ಗೆ ತಿಳಿಸ್ಕೊಡಿ ಸರ್. ನಮಗೆ ತುಂಬಾ ಸುಸ್ತಿದೆ, ಆಯಾಸ ಆಗುತ್ತೆ, ಯಾವುದೇ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮತ್ತೆ ನಮ್ಮ ದೇಹದಲ್ಲಿ ತುಂಬಾ ಟಾಕ್ಸಿನ್ಸ್ ಇದೆ ಅಂತ ಅನಿಸ್ತಾ ಇದೆ, ಹೊಟ್ಟೆ ನಂದು ಕ್ಲೀನ್ ಆಗಬೇಕು, ನನ್ನ ಲಿವರ್ ಕ್ಲೀನ್ ಆಗಬೇಕು, ನನ್ನ ಕಿಡ್ನಿ ಕ್ಲೀನ್ ಆಗಬೇಕು, ಈ ತರ ಒಂದು ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳಿದವರಿಗೆ ನಾನು ಈ ಒಂದು ಜ್ಯೂಸ್ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಇದು ನನ್ನ ಪರ್ಸನಲ್ ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ 25 ಇಯರ್ಸ್ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ಒಂದು ಜ್ಯೂಸ್ ನಾನು ಸುಮಾರು ಜನಕ್ಕೆ ಟ್ರೈ ಮಾಡಿ ಅವರಿಂದ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ತಗೊಂಡು ತಿಳ್ಕೊಂಡ ಮೇಲೆ ಈ ಜ್ಯೂಸ್ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬರ್ತೀನಿ. ಅದು ಆಶ್ ಗಾಡ್ ಜ್ಯೂಸ್ ಅಥವಾ ಬೂದ ಕುಂಬಳಕಾಯಿನ ರಸ. ಬೂದು ಕುಂಬಳಕಾಯಿ ಅಂದ್ರೆ ನೋಡಿ, ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಕರೀತಾರೆ. ನೀವು ನೋಡಿರ್ಬೋದು, ದೃಷ್ಟಿ ತೆಗಿಯಕ್ಕೆ ಎಲ್ಲ ಈ ಬೂದು ಕುಂಬಳಕಾಯಿ ಯೂಸ್ ಮಾಡ್ತಾರೆ, ಆಯುಧ ಪೂಜೆ ಹೊಡಿತಾರೆ, ಮನೆ ಗೃಹಪ್ರವೇಶದಲ್ಲಿ ಹೊಡಿತಾರೆ. ಅಂದ್ರೆ ಎಷ್ಟೋ ದುಷ್ಟ ಶಕ್ತಿಗಳನ್ನ, ನೆಗೆಟಿವ್ ಎನರ್ಜೀಸ್ ಗಳನ್ನ ತೆಗೆದಾಕುವಂತ ಒಂದು ಪವರ್ ಈ ಕೂಷ್ಮಾಂಡದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ಋಷಿಮುನಿಗಳು ನಮಗೆ ಟೆಕ್ಸ್ಟ್ ಪ್ರಕಾರ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ದೇಹದ ಹೊರಗಡೆ ದೇಹದ ಒಳಗೆ ಕೂಡ ತುಂಬಾ ಟಾಕ್ಸಿನ್ಸ್ ಇರುತ್ತೆ, ತುಂಬಾ ಕೆಮಿಕಲ್ಸ್ ಇರುತ್ತೆ, ತುಂಬಾ ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಆದ್ರೆ ಈ ಒಂದು ಬೂದು ಕುಂಬಳಕಾಯಿಯ ಒಂದು ನಿಯಮಿತವಾದ ಸೇವನೆ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದ ಒಳಗಡೆ ಇರುವಂತ ನೆಗೆಟಿವ್ಸ್, ಕೆಮಿಕಲ್ಸ್, ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತ ಒಂದು ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಶೇಖರಣೆ ಆಗಿರುವಂತ ಕಲ್ಮಶಗಳನ್ನ ಕಿತ್ತು ಹೊರಡೆ ಹಾಕ್ಲಿಕ್ಕೆ ಶಕ್ತಿ ಇದೆ. ಯಾಕಂದ್ರೆ ಇದು ನಮ್ಮ ಹೊಟ್ಟೆಯಿಂದ ಪಾಸ್ ಆಗ್ತಾ ಇರ್ಬೇಕಾದ್ರೆ ಇದು ನಮ್ಮ ಕರಳುಗಳಲ್ಲಿ ಮತ್ತೆ ಇರುವಂತ ಒಂದು ಕೆಮಿಕಲ್ ಅಂಶಗಳನ್ನ ಮತ್ತು ಟಾಕ್ಸಿನ್ಸ್ ಅಥವಾ ವಿಷಕಾರಿ ಪದಾರ್ಥಗಳನ್ನ ಮ್ಯಾಗ್ನೆಟ್ ತರ ಸಕ್ ಮಾಡ್ಬಿಟ್ಟು ಅದ್ರ ಜೊತೆ ತಗೊಂಡ್ಬಿಟ್ಟು ನಮ್ಮ ದೇಹದಿಂದ ಹೊರಗಡೆ ಕಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ತುಂಬಾ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಆದ್ರೆ ಈ ಜ್ಯೂಸ್ ನ ಹೇಗೆ ತಗೋಬೇಕು, ಹೇಗೆ ತಗೊಂಡ್ರೆ ಇದು ಜಾಸ್ತಿ ಪವರ್ಫುಲ್ ಆಗಿ ತುಂಬಾ ಆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಇವಾಗ ಇದೊಂದು ಟೆಕ್ನಿಕಲ್ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಇದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ಒಂದು ಬೂದು ಕುಂಬಳಕಾಯಿ, ಎರಡನೇದು ಎಳನೀರು, ಮೂರನೇದು ಚಿಯಾ ಸೀಡ್ಸ್. ಎಳನೀರು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ, ತುಂಬಾ ರಿಚ್ ಇನ್ ಎಲೆಕ್ಟ್ರೋಲೈಟ್ಸ್. ಇದರಲ್ಲಿರುವಂತಹ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಜಿಂಕ್ ಇರ್ಬೋದು, ಕ್ಲೋರೈಡ್ಸ್ ಇರ್ಬೋದು, ಎಲ್ಲ ತುಂಬಾ ಹೇರಳವಾಗಿ ಇರುತ್ತೆ. ಜ್ವರ ಇದ್ದಾಗ ಅಥವಾ ಏನಾದ್ರು ತುಂಬಾ ಆಲಸ್ಯ ಇದ್ದಾಗ ಫಸ್ಟ್ ಹೇಳೋದೇ ನಿಮಗೆ ಎಳ್ನೀರು ಕುಡೀರಿ ಅಂತ. ಅಂದ್ರೆ ಬೇಗ ರಿಕವರ್ ಆಗ್ತದೆ. ನಮಗೆ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಬೇಸಿಕ್ ಮೈಕ್ರೋ ನ್ಯೂಟ್ರಿಯನ್ಸ್ ನ ಇದು ಈ ಎಳ್ನೀರಿನಲ್ಲಿ ಸಪ್ಲೈ ಮಾಡುವಂತ ಕೆಪಾಸಿಟಿ ಇದೆ. ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳೋದು ಈ ತೆಂಗಿನಕಾಯಿನ ಹಾಲಿಗೆ ಅಥವಾ ನೀರಿಗೆ. ಅದೇ ರೀತಿ ಈ ಕೂಷ್ಮಾಂಡದಲ್ಲೂ ಕೂಡ ಇದೇ ರೀತಿ ಸೋಡಿಯಂ ಇರ್ಬೋದು, ಕ್ಲೋರೈಡ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಅಯನ್ ಇರ್ಬೋದು ಮತ್ತು ಕ್ಯಾಲ್ಸಿಯಂ ಇರ್ಬೋದು. ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಎಷ್ಟು ಬೇಕೋ ಇದೆಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಗಳು ಅದು ಕೇವಲ ಒಂದು 150-200 ಗ್ರಾಮ್ ತಗೊಂಡ್ಬಿಟ್ರೆ ಸಾಕು, ನಮಗೆ ಅಷ್ಟು ಸಿಕ್ಬಿಡುತ್ತೆ. ಅಷ್ಟು ಪವರ್ಫುಲ್ ಒಂದು ಜಗತ್ತಿನ ಬಹಳ ಶಕ್ತಿಶಾಲಿ ಒಂದು ತರಕಾರಿ ಅಂತ ನೀವು ಇದನ್ನ ಕೂಷ್ಮಾಂಡ ಕರಿಬಹುದು. ಕೂಷ್ಮಾಂಡ ಅಂತ ಹೇಳಿದ್ರೆ ನಮ್ಮ ಒಂದು ಟೈನಿ ಎಗ್ ಆಫ್ ಎನರ್ಜಿ ಅಂತ. ಅಂದ್ರೆ ಒಂದು ಅಂಡ ಅಂದ್ರೆ ಮೊಟ್ಟೆ, ಒಂದು ಎನರ್ಜಿಯ ಒಂದು ಮೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದ ಸಂಸ್ಕೃತದಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಜ್ಯೂಸ್ ನ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಎಳನೀರು, ಬೂದು ಕುಂಬಳಕಾಯಿ ಮತ್ತು ಇನ್ನೊಂದು ಹೇಳ್ತೀನಿ ನಾನು ಇಲ್ಲಿ, ಚಿಯಾ ಸೀಡ್ಸ್. ನಿಮಗೆಲ್ಲ ಗೊತ್ತಿರ್ಬೋದು, ಚಿಯಾ ಸೀಡ್ಸ್ ಸೂಪರ್ ಮಾರ್ಕೆಟ್ ಸಿಗುತ್ತೆ, ಕೆಲವು ಮಾಲ್ಗಳು ಸಿಗುತ್ತೆ. ಇತ್ತೀಚೆಗೆ ತುಂಬಾ ಕೇಳ್ತೀರಾ, ಚಿಯಾ ಸೀಡ್ಸ್ ತಗೊಳ್ತಾ ಇದ್ದೀನಿ ನಾನು ಅಂತ ಕೆಲವರು ಹೇಳ್ತಾರೆ. ಕೆಲವು ಸೆಲೆಬ್ರಿಟೀಸ್ ಬಂದು ಹೇಳ್ತಾರೆ, ನಾನು ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ನಾನು ಜ್ಯೂಸ್ಗಳಿಗೆಲ್ಲ ಹಾಕ್ತಾರೆ. ಈ ಕಾಮಕಸ್ತೂರಿ ಬೀಜ ತರಾನೇ ಇರುತ್ತೆ ಈ ಚಿಯಾ ಸೀಡ್ಸ್ ಅಂತ. ನೋಡಿ, ಈ ಚಿಯಾ ಸೀಡ್ಸ್ ನಲ್ಲಿ ತುಂಬಾ ಹೇರಳವಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಒಳ್ಳೆಯ ಪ್ರೋಟೀನ್. ಈ ಪ್ರೋಟೀನ್ ನಮಗೆ ದೇಹ ಬೇಕಾಗಿರುವಂತಹ ಪ್ರೋಟೀನ್. 100 ಗ್ರಾಮ್ ಚಿಯಾ ಸೀಡ್ಸ್ ನಲ್ಲಿ 16-17 ಗ್ರಾಮ್ ತನಕ ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ಇದರಲ್ಲಿ ಒಂದು ಒಳ್ಳೆಯ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಹಾರ್ಟ್ ಇರ್ಬೋದು, ಕಣ್ಣಿಗಿರ್ಬೋದು, ಬ್ರೈನಿಗಿರ್ಬೋದು ಒಳ್ಳೆ ಎನರ್ಜಿ ಕೊಡೋದ್ರಲ್ಲಿ ಯಾವ ಡೌಟು ಇಲ್ಲ. ಅದೇ ರೀತಿ ಸಾಲ್ಯುಬಲ್ ಫೈಬರ್. ನೋಡಿ, ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ನಾರಿನ ಅಂಶ. ಅದು ನೀವು ಚಿಯಾ ಸೀಡ್ಸ್ ನ ನೀವು ಎಳನೀರಲ್ಲಿ ಹಾಕಿ ನೆನೆಸ್ಬಿಟ್ರೆ ಒಂದು ಅರ್ಧ ಗಂಟೆಗೆ ದಪ್ಪ ಊದುತ್ತೆ ಅಲ್ವಾ. ಅದು ಊದುತ್ತೆ ಅಂದ್ರೆ ಅದು ಸಾಲ್ಯುಬಲ್ ಫೈಬರ್ ಅಂತ. ಅಂದ್ರೆ ನೀರಿನಲ್ಲಿ ಕರಗುವಂತ ಒಂದು ಫೈಬರ್, ನಾರಿನ ಅಂಶ ಇರುವಂತ ಒಂದು ಸೀಡ್ಸ್ ಅಥವಾ ಬೀಜಗಳು ಅಂದ್ರೆ ಈ ಚಿಯಾ ಸೀಡ್ಸ್. ಇದು ನಮ್ಮ ಗಟ್ ಬ್ಯಾಕ್ಟೀರಿಯಾ ಏನಿದೆ, ನಮ್ಮ ಹೊಟ್ಟೆನಲ್ಲಿ ಇರುವಂತ ಸಹಸ್ರಾರು ಕೋಟ್ಯಾಂತರಗಳ ಲೆಕ್ಕದಲ್ಲಿ ಇರುವಂತ ಈ ಸೂಕ್ಷ್ಮಾಣು ಜೀವಿಗಳನ್ನ ಒಂದು ಪೋಷಣೆಯನ್ನ ಕೊಡುತ್ತೆ. ಮತ್ತೆ ಆ ಒಳ್ಳೆ ಸೂಕ್ಷ್ಮಾಣುಗಳು ನಾವು ಚೆನ್ನಾಗಿದ್ದಾಗ ನಮ್ಮ ದೇಹಕ್ಕೆ ಸಾವಿರಾರು ಲಾಭಗಳಿದೆ ಅಂತ ಕೂಡ ನೀವು ಇತ್ತೀಚೆಗೆ ಕೇಳಿರ್ಬೋದು. ಸಾವಿರಾರು ಸಂಶೋಧನೆಗಳಲ್ಲಿ ಕೂಡ ದೃಢಪಟ್ಟಿದೆ. ಸೊ ಹಾಗಾಗಿ ಈ ಒಂದು ಜ್ಯೂಸ್ ಬೇಕಾದ 3 ಇಂಗ್ರೀಡಿಯೆಂಟ್ಸ್. ಒಂದು ಬೂದು ಕುಂಬಳಕಾಯಿ, ಎರಡನೇದು ಎಳನೀರು ಮತ್ತು ಮೂರನೇದು ಚಿಯಾ ಸೀಡ್ಸ್. ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ಎಳನೀರು ತಗೊಳ್ಳಿ, ಅದನ್ನ ನೀರನ್ನು ತೆಗೆದುಬಿಟ್ಟು ಅದಕ್ಕೆ 1 ಸ್ಪೂನು ಚಿಯಾ ಸೀಡ್ಸ್ ನ ಹಾಕಿ ಹಂಗೆ ಬಿಟ್ಬಿಡಿ, ಮುಚ್ಚಿಟ್ಬಿಡಿ, ಒಂದು ಅರ್ಧ ಗಂಟೆ ಹಂಗೆ ಇರಲಿ. ಮತ್ತು ಬೂದು ಕುಂಬಳಕಾಯಿನ ತಗೊಳ್ಳಿ, ಅದನ್ನ ಸಣ್ಣದಾಗಿ ಸಣ್ಣ ತುಂಡುಗಳನ್ನು ಮಾಡಿ
ಒಂದು ಬೂದುಗುಂಬಳ ತಗೊಂಡ್ರೆ ಒಂದು ವಾರಕ್ಕೆ ಆಗುತ್ತೆ. ಬೇಕಾದ್ರೆ ಸಣ್ಣ ಕಟ್ ಮಾಡ್ಬಿಟ್ಟು ಒಂದು ಬಾಕ್ಸ್ ನಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟು ಬೇಕಾದ್ರೆ ಒಂದು 4 ರಿಂದ 5 ದಿನ ತನಕ ಯೂಸ್ ಮಾಡಬಹುದು. ಹಾಗಾಗಿ ನೋಡ್ಕೊಂಡು ತಗೊಳ್ಳಿ. ಕೆಲವು ಒಡೆಯ ಕುಂಬಳಕಾಯಿ ಸಿಗುತ್ತೆ, ಕೆಲವು ಜ್ಯೂಸ್ ಸಿಗಂತ ಕೇಳುತ್ತೆ. ನೀವು ತರಕಾರಿ ಅಂಗಡಿಯವರಿಗೆ ಕೇಳಿದ್ರೆ ಅವ್ರು ಫಸ್ಟ್ ಕೇಳ್ತಾರೆ, ಸರ್ ಇದು ಪೂಜೆಗೆ ಬೇಕೋ ಅಥವಾ ನಿಮಗೆ ಇದು ಜ್ಯೂಸ್ ಮಾಡಕ್ ಬೇಕು ಅಂತ. ನೀವು ಜ್ಯೂಸ್ ಮಾಡಕ್ ಬೇಕು ಅಂತಾನೆ ಸಪರೇಟ್ ಆಗಿ ಕೇಳಿ ಅವಾಗ ಅವ್ರು ಜ್ಯೂಸ್ ಮಾಡೋದನ್ನೇ ಕೊಡ್ತಾರೆ. ಸ್ವಲ್ಪ ಹಸರಾಗಿರುತ್ತೆ, ಆದ್ರೆ ಹೊಡೆಯೋ ತರ ಎಲ್ಲ ಒಳ್ಳೆ ಬೆಟ್ ಆಗಿರಲ್ಲ. ಆ ತರ ಒಂದು ಬೂದುಗುಂಬಳಕಾಯಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ತಂದು ಮನೇಲಿ ಕಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫ್ರಿಜ್ ನಲ್ಲಿ. ಅದ್ರಲ್ಲಿ ಒಂದು 8 ರಿಂದ 10 ಪೀಸ್ನ ತಗೊಳ್ಳಿ, ನಿಮ್ಮ ಮಿಕ್ಸಿ ಜಾರಿಗೆ ಹಾಕಿ. ಈ ಎಳನೀರಿನಲ್ಲಿ ತಿಳಿರುತ್ತಲ್ಲ, ಕಾಯಿ ಇರುತ್ತಲ್ಲ, ತೆಂಗಿನಕಾಯಿ, ಅದನ್ನೂ ತೆಗೆದ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ತಿಳಿಯಾಗಿ ಜ್ಯೂಸ್ ತರ ಬರುತ್ತೆ. ಅದನ್ನ ನಿಮಗೆ ಈ ಚಿಯಾ ಸೀಡ್ಸ್ ಮತ್ತೆ ಏನು ನೀವು ಮಿಶ್ರಣ ಮಾಡಿದ್ರಲ್ಲ ಎಳ್ನೀರ್ದು, ಅದಕ್ಕೆ ಹಾಕಿ ಇಟ್ಬಿಟ್ಟು ಒಂದು 1/4 ಗಂಟೆ ಬಿಟ್ಟ ಮೇಲೆ ಅದು ಫುಲ್ ಊದ್ಕೊಳ್ಳುತ್ತೆ ನಿಮ್ ಚಿಯಾ ಸೀಡ್ಸ್. ಅದಾದ ನಂತರ ಇದನ್ನ ಸೇವಿಸಿ. ಬೇಕಿದ್ದರೆ ಬೇಕಾದ್ರೆ ಅರ್ಧ ನಿಂಬೆಹಣ್ಣಿನ ಒಂದು ಗ್ಲಾಸಿಗೆ ಒಂದು ಅರ್ಧ ನಿಂಬೆಹಣ್ಣ ಇಟ್ಕೊಂಡು ಬೇಕಾದ್ರೆ ಕುಡಿಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ನ ಬೇಕಾದ್ರೆ ಹಾಕೊಂಡು ತಗೋಬಹುದು. ಇದನ್ನ ತಗೊಳ್ತಾ ನಿಯಮಿತವಾಗಿ ಬರೋದ್ರಿಂದ ನೀವು ನೋಡ್ತಾ ಹೋದಲ್ಲಿ ನಿಮ್ಮ ಇಂಟೆಸ್ಟೈನ್ಸ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ಸುಸ್ತು ಆಯಾಸ ಇದ್ದಲ್ಲಿ ಅದು ಕಡಿಮೆ ಆಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಅದು ತಗೊಳ್ತಾ ಬಂದಲ್ಲಿ ನೀವು ತಿಂಡಿ ತಿನ್ಬೇಕು ಅನ್ನೋಂಥ ಎಫೆಕ್ಟ್ ಅಥವಾ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ. ಇದು ಆಕ್ಚುಲಿ ನಾನು ಸುಮಾರು ಜನಕ್ಕೆ ವೆಯ್ಟ್ ಲಾಸ್ಗೆಲ್ಲ ಟ್ರೈ ಮಾಡಿದ್ದೀನಿ. ಸುಮಾರು ಜನ ಪಾಸಿಟಿವ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಇರುವಂತ ಒಂದು ಅದ್ಭುತ ಡ್ರಿಂಕ್ ಅಂತ ಹೇಳಿದ್ರೆ ಈ ಒಂದು ಬೂದುಗುಂಬಳಕಾಯಿ ಜ್ಯೂಸ್ ವಿತ್ ಎಳನೀರು ಅಂಡ್ ಚಿಯಾ ಸೀಡ್ಸ್. ನಮಗೆ ಹೊಟ್ಟೆ ತುಂಬದಂಗೆ ಅನ್ಸುತ್ತೆ. ಯಾಕೆಂದ್ರೆ ಪ್ರೋಟೀನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಫ್ಯಾಟ್ಸ್ ಇರುತ್ತಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಹೊಟ್ಟೆ ತುಂಬದ ಅನುಭವನೇ ಇರುತ್ತೆ. ಹಾಗಾಗಿ ಕ್ಯಾಲರೀಸ್ ಕೂಡ ತುಂಬಾ ಜಾಸ್ತಿ ಇರಲ್ಲ. ಇಡೀ ಒಂದು ಗ್ಲಾಸ್ ನೀವು ಇದನ್ನ ತಗೊಂಡ್ರೆ ನಿಮಗೆ ಟೋಟಲ್ ಕ್ಯಾಲರೀಸ್ ಸಿಗ್ಬಹುದಾಗಿರೋದು ಕೇವಲ ಒಂದು 100 ರಿಂದ 125 ಕ್ಯಾಲರೀಸ್ ಮಾತ್ರ ಸಿಗುತ್ತೆ. ಅಂದ್ರೆ ನೀವು ಒಂದು ದಿವಸಕ್ಕೆ ಮನುಷ್ಯನಿಗೆ 2000 ಕ್ಯಾಲರೀಸ್ ಬೇಕು. ನೀವು ಬೇಕಾದ್ರೆ 150 ಕ್ಯಾಲರಿ ಅಷ್ಟು ಒಂದು ಗ್ಲಾಸ್ ಕುಡಿದ್ರೆ ನೀವು ಬೇಕಾದ್ರೆ ಒಂದು ತಿಂಡಿನೇ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಅಥವಾ ಏನಾದ್ರು ಪ್ರೋಟೀನ್ಸ್ ಬೇರೆ ಏನಾದ್ರು ತಿಂಡಿ ತಗೊಂಡ್ಬಿಟ್ಟು ಈ ಜ್ಯೂಸ್ ನ ಕುಡಿಬಹುದು. ಸೊ ಹೀಗೆ ತಗೊಳ್ತಾ ಬರೋದ್ರಿಂದ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ. ಶುಗರ್ ಕಡಿಮೆ ಮಾಡೋದ್ರಲ್ಲಿ ಯಾವ ಡೌಟು ಇಲ್ಲ. ಎಳ್ನೀರು ಬೇಕಾದ್ರೆ ಕಡಿಮೆ ಮಾಡಿ ಪ್ರಮಾಣನ ಶುಗರ್ ಇದ್ದವರು, ಕಿಡ್ನಿ ಪ್ರಾಬ್ಲಮ್ ಇದ್ದವರು ಕೂಡ ತಗೋಬಹುದು. ಮತ್ತು ಸುಮಾರು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇರುತ್ತೆ, ಆಲಸ್ಯ ಇರುತ್ತೆ, ಸುಸ್ತು, ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ನನಗೆ ಮೂಡ್ ಇಲ್ಲ, ಎನರ್ಜಿ ಇಲ್ಲ, ಇಂಥವೆಲ್ಲ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತೀರ. ಇಂಥವ್ರಿಗೂ ಕೂಡ ಈ ಒಂದು ಜ್ಯೂಸು ತುಂಬಾ ಸಹಾಯವನ್ನು ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಆದರೆ ಈ ತರ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ದವ್ರಲ್ಲಿ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನನಗೆ ಈ ತರ ಹೆಚ್ಚು ವಿಡಿಯೋಗಳನ್ನ ಮಾಡ್ಬಿಟ್ಟು ನಿಮ್ಮ ಮುಂದೆ ಬರೋಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ವಿಷಯ ಚಿಕ್ಕದಲ್ಲ, ಯೋಚನೆ ಮಾಡಿ ನೋಡಿ.